ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮನ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಈಗ ಇದು ಮುಳುಬಾಗಿಲು ದೋಸೆಗೆ ಎಲ್ಲ ಮಾಡುವಾಗ ಒಂಥರ ಸ್ಪೆಷಲ್ಲಾಗಿರೋ ಚಟ್ನಿ ಪುಡಿ ಹಾಕ್ತಾರೆ. ಅದಕ್ಕೆಲ್ಲ ಎಲ್ಲ ದೋಸೆಗೂ ಹಾಕ್ಬೋದು, ಈ ಮಸಾಲೆ ದೋಸೆಗೂ ಹಾಕ್ಬೋದು, ಬಟ್ ಮುಳುಬಾಗಿಲು ದೋಸೆಗೆ ಅಂತ ಹಾಕ್ತಾರೆ. ಅದರ ರೆಸಿಪಿನ ಹೇಳ್ಕೊಡ್ತೀನಿ ನೋಡಿ. ತುಂಬ ಸ್ಪೆಷಲ್ಲಾಗಿದೆ. ಫಸ್ಟು ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಚೂರು ಬಿಸಿ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅನ್ನ ಎಲ್ಲ ಬಿಡಿಸಿಟ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಬ್ರೌನ್ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ನೋಡಿ, ಕೈ ಆಡಿಕೊಂಡು ಹುರ್ಕೊಳ್ಳಿ, ಬ್ರೌನ್ ಆಗಲಿ. ಅದಾದಮೇಲೆ ಒಂದು 4ರಿಂದ 5, ಇದು ಎಷ್ಟು ಇನ್ನೊಂದು ಸ್ವಲ್ಪ ಖಾರ ಬೇಕು ನಿಮಗೆ ಅಂದರೆ ಇನ್ನೂ ಒಂದೆರಡು ಹಾಕ್ಕೊಳ್ಬೋದು. ನಾನಿಲ್ಲಿ 5 ಹಾಕಿದ್ದೀನಿ ಅಷ್ಟೇ. ಒಂದು ಗಡ್ಡೆ ಬೆಳ್ಳುಳ್ಳಿಗೆ 5 ಆಗಷ್ಟು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಒಂದು 2-3 ನಿಮಿಷ ಹುರ್ಕೊಂಡ್ಮೇಲೆ ಒಂದು 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ಬೇಕು. ಆ ಜೀರಿಗೆನೂ ಹಾಗೆ ಕೈ ಆಡ್ಕೊಳ್ತಾ ಇರಿ. ಜೀರಿಗೆ ಆದಮೇಲೆ ನೆಕ್ಸ್ಟ್ ಒಂಚೂರು ಹುಳಿಗೆ ಹುಣಸೆಹಣ್ಣು ಹಾಕ್ಕೊಳ್ಬೇಕು. ಹುಣಸೆಹಣ್ಣು ಹಾಗೆ ಒಂಚೂರು ಬೆಚ್ಚಗಾಗಲಿ, ಆವಾಗ ರುಬ್ಬಕ್ಕೆ ಈಸಿ ಆಗುತ್ತೆ. ಆಮೇಲೆ ಒಂದು 15ರಿಂದ 20 ಎಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದೆಲ್ಲ ಒಂಥರ ಕ್ರಿಸ್ಪಿ ಆಮೇಲೆ ಕೆಳಗಿಟ್ಕೊಂಡು ಬಿಡಬೇಕು. ಸ್ವಲ್ಪ ತಣ್ಣಗಾಗಬೇಕು ನೋಡಿ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಾಗೆಯೇ ಬಾಡಿಸ್ಕೊಂಡಾದ್ಮೇಲೆ ಕೆಳಗೆತ್ತಿಟ್ಕೊಂಡು ಅದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಇನ್ನು ಕೆಲವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳಿಕ್ಕಿದೆ. ಈ ರೀತಿ ಕೆಳಗಿಟ್ಕೊಂಡ್ಬಿಡಿ. ಆಮೇಲೆ ಕೆಳಗಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನೀವೇನಂದರೆ ಅದಕ್ಕೆ ಒಂದು ಅರ್ಧ ಲೋಟ ಆಗಷ್ಟು ಹುರುಗಡಲೆ ಹಾಕ್ಕೊಳ್ಬೇಕು. ಓಕೆನಾ? ಅರ್ಧ ಲೋಟ ಆಗಷ್ಟು ಹುರುಗಡಲೆ ಹಾಕಿ ಆಮೇಲೆ ನೀವು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ, ಯಾಕಂದರೆ ಇದಕ್ಕೆ ಸಿಹಿನೇ ಇರುತ್ತೆ, ಒಂಚೂರು ಲೈಟಾಗಿ ಸ್ವೀಟ್ ಟೆಕ್ಸ್ಚರ್ ಇರುತ್ತೆ ಆ ಚಟ್ನಿ ಪುಡಿಲಿ. ಹಾಗಾಗಿ 1-1.5 ಸ್ಪೂನ್ ಆಗಷ್ಟು ಬೆಲ್ಲ, ಹಾಗೆ ಒಂಚೂರು ಉಪ್ಪು ಹಾಕ್ಕೊಂಡ್ಬಿಟ್ರೆ ಇಷ್ಟು ಹಾಕ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನು ಗ್ರೈಂಡ್ ಮಾಡಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ಇನ್ನೇನು ಹಾಕೋದೇನಿಲ್ಲ. ಇದೊಟ್ಟಿನಲ್ಲಿ ದೋಸೆ, ಯಾವ ದೋಸೆಗೂ ಚೆನ್ನಾಗಿರುತ್ತೆ, ಬಟ್ ಮುಳುಬಾಗಿಲು ದೋಸೆಗೆ ಅದು ಸ್ಪೆಷಲ್ಲಾಗಿ ಮಾಡ್ತಾರೆ. ಅವರು ಕೆಂಪು ಚಟ್ನಿ ಜೊತೆ ಇದನ್ನು ಸಹ ಮಾಡಿರ್ತಾರೆ ಮುಳುಬಾಗಿಲು ದೋಸೆಗಳಲ್ಲಿ. ಸೊ ನೋಡಿ, ಈ ರೀತಿ ಪುಡಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೀವು ಸಹ ಖಂಡಿತ ಮಾಡಿ. ಯಾವುದಕ್ಕಾದರೂ ಇದು ಹಾಕ್ಕೊಳ್ಬೋದು, ನೀವು ಸಹ ಮಾಡಿ. ಥ್ಯಾಂಕ್ ಯು.